ಇವಾಗ ಶಶಿ ಪ್ಲೇಸ್ ಅಲ್ಲಿ ದಿವ್ಯಾ ಇದ್ದಿದ್ರೆ ಓಡೋಡಿ ಬರ್ತಿದ್ದ. ಸಾವು ಬದುಕಿನಲ್ಲಿರೋದು ತನ್ನ ತಂಗಿ ಅಲ್ದಿರೋದಕ್ಕೆ ಅಭಿ ಬಂದಿಲ್ವೇನೋ. ಎಷ್ಟೇ ಆದ್ರೂ ಸಿಸ್ಟರ್ಗಿಂತ ಲವ್ವರ್ ಕಮ್ಮಿನೇ ಅಲ್ವಾ. ಆದ್ರೂ ಅವನ್ ತಪ್ಪೇನೂ ಇಲ್ಲ ಬಿಡು. ಚಿಕ್ಕ ವಯಸ್ಸಿಂದ ಅವನು ಹಾಗೆ ಬೆಳೆದಿದ್ದಾನೆ. ತಂಗಿನ ಬಿಟ್ರೆ ಅವನಿಗೆ ಬೇರೆ ಲೋಕನೇ ಗೊತ್ತಿಲ್ಲ. ನಾಳೆ ಶಶಿನ ಮದ್ವೆ ಮಾಡ್ಕೊಂಡ್ರು ಕೂಡ ತಂಗಿನೇ ಪ್ರೀತಿಸ್ತಾನೆ. ನಿನ್ನಂತವ್ರು ಯಾರಾದ್ರೂ ದಿವ್ಯ ತಂಟೆಗೆ ಬಂದ್ರೆ ಅವ್ರ ಅಂತ್ಯ ನೋಡ್ತಾನೆ. ಮೊದಲೇ ಹೇಳ್ತಿದ್ದೀನಿ, ಬೇಕು ಅಂದರೆ ನಿನ್ನ ತಂಗಿನ ಅಭಿಗೆ ಕೊಟ್ಟು ಮದುವೆ ಮಾಡು. ಆದರೆ ಅಭಿ ಜೊತೆ ಅವನ ತಂಗಿ ಜೊತೆ ಏನೂ ಇಟ್ಕೋಬೇಡ. ನೀನು ಅಪಾಯದಲ್ಲಿ ಸಿಕ್ಕಾಕೋತೀಯ. ಇನ್ನು ಆಮೇಲೆ ನಿನ್ನಿಷ್ಟ. ಇಲ್ಲಿವರೆಗೂ ನಿನಗೆ ಸೋಲು ಅನ್ನೋದೇ ಇಲ್ಲ ಅಲ್ವಾ ಚಾಣಕ್ಯ? ಇನ್ಮೇಲೆ ಅಭಿ ರೂಪದಲ್ಲಿ ನಿನಗೆ ಎಲ್ಲ ಸೋಲೇ ಎದುರಾಗತ್ತೆ. ಅದಕ್ಕೆ ಸಾಕ್ಷಿ ಇವತ್ತು ಸೂಸೈಡ್ ಅಟೆಂಪ್ಟ್ ಮಾಡಿರೋ ನಿನ್ ತಂಗಿನೇ. ಆ ತಂಗಿಗೋಸ್ಕರ ನೀನ್ ಬಂದಿದ್ಯಾ. ಅವನ್ ಬರ್ದೇನೆ ತಂಗಿನ ಕಳಿಸಿ ಆ ಅಭಿ ಕೈ ತೊಳ್ಕೊಂಡ. ನಿನ್ನನ್ನು ತನ್ನ ಕಾಲ ಹತ್ರಕ್ಕೆ ಕರೆಸ್ಕೊಳ್ಳೋದಿಕ್ಕೆ ಅಭಿ ಇದನ್ನೆಲ್ಲ ಮಾಡ್ತಿದ್ದಾನೇನೋ. ಯೋಚನೆ ಮಾಡು. ಅನಂತ, ಇನ್ನು ನಾವು ಹೇಳ್ಬೇಕಾಗಿರೋದ್ರು ಏನಾದ್ರೂ ಇದೆಯಾ? ಮೇಡಮ್, ಅದು ಇನ್ನೇನು ಇಲ್ಲ ಅನ್ಸುತ್ತೆ. ಜಾಸ್ತಿ ಹೇಳಿದ್ರೆ ಮತ್ತೆ ನನ್ನ ಅಕ್ಕನ ಮಗನ ಮೇಲೆ ನನಗೆ ಕೋಪ ಅನ್ಕೋತಾರೆ. ಹೊರಡ್ತೀನಿ ಚಾಣಕ್ಯ. ಶಶಿ ಹುಷಾರು. ಬಾಯ್ ಕೇಶವ. ನಾಳೆ ಶಶಿನ ಮದುವೆ ಮಾಡ್ಕೊಂಡ್ರು ಕೂಡ ತಂಗಿನೇ ಪ್ರೀತಿಸ್ತಾನೆ.